ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗೌರಿ ಗಣೇಶ ಹಬ್ಬದ ವ್ಲಾಗು. ಸೊ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮನೆಯಲ್ಲಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ನಮ್ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀನಿ ಮತ್ತು ಹಾಗೆ ಅಮ್ಮ ಮನೆಯಲ್ಲೂ ಕೂಡ ನಾನು ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಹೀಗೆ ಇರಲಿ. ಮತ್ತೆ ಇನ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಇವಾಗ ನೋಡ್ತಾ ಇರ್ಬೋದು. ಸೊ ಫಸ್ಟಿಗೆ ನಾವು ಎದ್ದಿದ ತಕ್ಷಣ ಎಲ್ಲ ಕಾಫಿ ಎಲ್ಲ ಕುಡಿದು ನಂತರ ಕಸ ಎಲ್ಲ ಗುಡಿಸಿ ಹೊರಿಸ್ಬಿಟ್ಟು ಸ್ವಲ್ಪ ಎಲ್ಲ ನೀಟಾಗಿ ಶಿಂಕಲ್ ಇರುವಂಥ ಪಾತ್ರೆ ಎಲ್ಲ ತೊಳೆದು ಶಿಂಕಲ್ನೆಲ್ಲ ನೀಟಾಗಿ ತೊಳೆದ್ಬಿಟ್ವಿ. ಯಾಕೆಂತ ಅಂದರೆ ಎಂಜಲೆಲ್ಲ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳಿಬೇಕು. ಹಾಗಾಗಿ ಕಂಪ್ಲೀಟ್ಲಾಗಿ ಎಲ್ಲ ನೀಟಾಗಿ ಶಿಂಕೆಲ್ಲ ತೊಳೆದ್ಬಿಟ್ಟು ನಂತರ ಇವಾಗ ನಾವು ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಶಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಇವಾಗ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿದ ನಂತರ ನಾನು ಈಗ ಒಂದು ಕಾಟನ್ ಬಟ್ಟೆನಲ್ಲಿ ಒಂದು ಟವಲ್ ಥರ ತೊಗೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಅಂತಲೇ ಸಪ್ರೇಟಾಗಿ ಎತ್ತಿರ್ತೀನಿ. ಈ ಬಟ್ಟೆ ನಾನು ದೇವ್ರ ಸಾಮಾನು ಒರೆಸೋದಕ್ಕೆ ಅಷ್ಟೇ ಉಪಯೋಗಿಸೋದು, ಬೇರೆ ನೆಂತಕ್ಕೂ ಉಪಯೋಗಿಸೋದಿಲ್ಲ. ಸೊ ಇವಾಗ ನಾವು ಒದ್ದೆ ಇರುತ್ತೆ, ಇಲ್ಲ ಅಂದರೆ ಒರೆಸ್ದೇನೆ ನಾವು ಹಾಗೆ ಉಪಯೋಗಿಸ್ತೀವಿ ಅಂತ ಅಂದರೆ ಏನಾಗುತ್ತೆ, ಶುಕ್ಷಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ನಾನೊಂದು ಕಾಟನ್ ಬಟ್ಟೆನಲ್ಲಿ ಈ ರೀತಿಯಾಗಿ ನೀಟಾಗಿ ದೇವ್ರ ಸಾಮಾನೆಲ್ಲ ತೊಳೆದಿದ ತಕ್ಷಣವೇ ಒರೆಸಿಟ್ಬಿಡ್ತೀನಿ. ಅವಾಗ ನೀಟಾಗಿ ಕ್ಲೀನಾಗೆ ಕಾಣುತ್ತೆ. ಸೊ ಇವಾಗ ಬೇಗ ಬೇಗ ಎಲ್ಲ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಅಮ್ಮ ಮನೆಗೆ ಹೋಗ್ಬೇಕಲ್ವ, ಹಾಗಾಗಿ ಅಮ್ಮ ನೆನ್ನೆನೇ ಇನ್ವೈಟ್ ಮಾಡಿದ್ರು ಬನ್ನಿ ಇವತ್ತೇನೆ ಅಂತ ಹೇಳಿ. ಬಟ್ ನಮ್ಮನೆಯಲ್ಲೂ ಪೂಜೆ ಮಾಡಬೇಕಲ್ವ, ಹಾಗಾಗಿ ಹಬ್ಬದ ದಿನ ಹೇಗೆ ಪೂಜೆ ಮಾಡದೆ ಇರೋದಕ್ಕೂ ಆಗಲ್ಲ, ಮನುಷ್ಯ ಬರಲ್ಲ. ನಮ್ಮನೆಯಲ್ಲಿ ಪೂಜೆ ಮಾಡಿಲ್ಲ ಅಂತ ಕೊರಗಿರದ್ದೇ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಪೂಜೆ ತಯಾರಿ ನಡೀತಾ ಇದೆ. ಮತ್ತು ಹೂವುಗಳು ಅಷ್ಟೇ ನೋಡ್ತಾ ಇರ್ಬೋದು. ಹಣ್ಣು ಎಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿದೆ. ಗಣೇಶನಿಗೆ ಇಷ್ಟವಾದಂಥ ಹಣ್ಣು ಹಂಪಲು ಹೂವುಗಳು ಇದೆಲ್ಲನೂ ತಂದಿದ್ದೀವಿ. ಸೊ ಗಣೇಶನಿಗೆ ಇಷ್ಟವಾದಂತಹ ಎಲ್ಲ ಥರದ್ದು ಹೂವನ್ನು ತಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ದೇವ್ರಿಗೆ ಮುಡಿಸೋದ್ರಿಂದ. ಸೊ ಫೈನಲಾಗಿ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದಿದ್ದಾಯಿತು. ಇವಾಗೆಲ್ಲ ಸ್ವಲ್ಪ ನೀಟಾಗಿ ಹಾಗೆ ಜೋಡಿಸಿದ್ದೀನಿ. ಇವಾಗೆಲ್ಲನೂ ನೀಟಾಗಿ ರೆಡಿ ಮಾಡ್ಕೊಳ್ಬೇಕು. ಸೊ ನನ್ನ ಹಸ್ಬೆಂಡು ಫೋಟೋ ಒರೆಸೋದಾಗಿರ್ಬೋದು, ಹೂವು ಮುಡಿಸೋದು ಇದನ್ನೆಲ್ಲ ಮಾಡ್ತಿರ್ತಾರೆ. ಸೊ ನಂದು ಏನಿದ್ರು ದೇವ್ರ ಸಾಮಾನೆಲ್ಲ ತೊಳೆದು ಅದಕ್ಕೆಲ್ಲ ರೆಡಿ ಮಾಡಿ ಅವ್ರಿಗೆ ಕೊಟ್ಟರೆ ಅವರೆಲ್ಲನೂ ಜೋಡಿಸ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡ್ಕೊಳ್ತೀವಿ. ಸೊ ನೋಡ್ತಾ ಇರ್ಬೋದು ಫೈನಲಾಗಿ ಈ ರೀತಿ ನಾನು ನಮ್ಮ ಮನೆಯಲ್ಲಿರುವಂಥ ಪೂಜೆ ಸಾಮಾನುಗಳನ್ನ ಯಾವ ರೀತಿ ನಾನು ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳಿ ಜಸ್ಟ್ ಇಷ್ಟೇ. ಬಟ್ ನಾವು ತೆಂಗಿನಕಾಯಿ ಅಭ್ಯಾಸ ಮಾಡಿಲ್ಲ, ಹಾಗಾಗಿ ನಾನು ಎಲೆನೇ ಮಾತ್ರ ಇಡ್ತೀನಿ. ಹಾಗೆ ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ಅಂತ ಹೇಳಿ ಇಬ್ಬರು ಮಕ್ಳಿಗೂ ಬಟ್ಟೆ ತೆಗ್ದಿದ್ವಿ. ಸಿಂಪಲಾಗೆ ತೆಗ್ದಿದ್ವಿ, ಜಾಸ್ತಿ ಗ್ರ್ಯಾಂಡ್ ಆ ಥರ ಏನಿಲ್ಲ. ಸೊ ಬೆಲೆಯ ಮಕ್ಕಳಿಗೆ ಜಾಸ್ತಿ ಗ್ರ್ಯಾಂಡಾಗಿ ತೆಗಿದ್ರೂ ಸುಮ್ಮನೆ ವೇಸ್ಟು, ಹಾಗಾಗಿ ಸಿಂಪಲಾಗೆ ತೆಗ್ದೆ. ಏಕಂತ ಇದ್ದಾರೆ ನಾನು ಇಬ್ಬರು ಮಕ್ಕಳು ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ಮಕ್ಕಳು ಕೂಡ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಮೇನ್ ಇಂಪಾರ್ಟೆಂಟ್ ಅವರೇನೆ ಅಲ್ವಾ, ಹಾಗಾಗಿ ಸೊ ನಾವು ಮನೆಯಲ್ಲಿ ಅವರು ಪೂಜೆ ಮಾಡಲೇಬೇಕಾಗತ್ತೆ. ನಾವು ಕೊಟ್ಟಿಲ್ಲ ಅಂತ ಅಂದರೆ ಕೋಪ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ಪ್ರತಿಯೊಂದು ಹಬ್ಬನೂ ಅಷ್ಟೇ ನಾವು ಸಿಂಪಲಾಗೆ ಮಾಡ್ಕೊಳ್ತೀವಿ, ಜೋರಾಗಿ ಆ ಥರ ಎಲ್ಲ ಏನು ಮಾಡೋದಿಲ್ಲ. ಸಿಂಪಲಾಗಿ ಹಬ್ಬನ ಆಚರಣೆ ಮಾಡ್ತೀವಿ ನಾವು. ಸೊ ನಾನು ಗಣೇಶ ಗೌರಿ ಹಬ್ಬಕ್ಕೆ ಕರ್ಜಿಕಾಯಿ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ನಮಗೆ ಸೂತ್ಕ ಬಂತು, ನಮ್ಮ ರಿಲೇಟಿವ್ಸಲ್ಲಿ ಒಬ್ಬರು ಎಕ್ಸ್ಪರ್ಟ್ ಆಗಿದ್ದರು. ಸೊ ಹಾಗಾಗಿ ನಾವು ಪೂಜೆ ಏನು ಮಾಡೋಂಗಿರಲಿಲ್ಲ. 9 ಡೇಸ್ ನಾವು ಪೂಜೆ ಮಾಡೋಂಗಿರಲಿಲ್ಲ. ಹಾಗಾಗಿ ಮತ್ತೆ ಮಾಡಿದ್ರೂ ಅಂಟು ಮುಂಟು ಆಗಿರುತ್ತೆ, ಇಡೋಂಗಿಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಅದಕ್ಕೆ ಈ ಸರಿ ಸ್ಕಿಪ್ ಮಾಡಿಕೊಂಡೆ. ನೋಡೋಣ ಮುಂದೆ ಯಾವ್ದಾರು ಹಬ್ಬ ಬಂದರೆ ಮಾಡೋಣ ಅಂತ ಹೇಳ್ಬಿಟ್ಟು, ಇಲ್ಲ ಮಧ್ಯದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಪ್ಲ್ಯಾನ್ ಇತ್ತು ಕರ್ಜಿಕಾಯಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಸೂತ್ಕದಲ್ಲಿ ನಾವು ಮಾಡಿದ್ರೂ ನೈವೇದ್ಯಕ್ಕೆ ದೇವ್ರ ಹತ್ರ ಏನು ಇಡೋಂಗಿಲ್ಲ, ಹಾಗಾಗಿ ನಾನೇನು ಮಾಡಲಿಲ್ಲ. ಸೊ ಅಟ್ಲೀಸ್ಟ್ ತಿನ್ನೋದಕ್ಕಾದ್ರೂ ಮಾಡಬೇಕು. ಸೊ ಮಾಡಿಲ್ಲ, ಅದೊಂದು ಮಾಡಬೇಕಾಗಿತ್ತು, ಏನು ಮಾಡೋಕ್ಕಾಗಲ್ಲ.
ಗಣೇಶ ಗೌರಿ ಹಬ್ಬ ಶುಭಾಶಯಗಳು. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಸೊ ಈಗಷ್ಟೇ ಪೂಜೆ ಎಲ್ಲ ಆಯಿತು. ಇವಾಗ ನಾವು ಅಮ್ಮ ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ನಾನು ಮತ್ತೆ ಅಮ್ಮ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅಮ್ಮ ಮನೆಗೆ ಹೋದ್ಮೇಲೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಓಕೆ, ಫೈನಲಾಗಿ ಅಮ್ಮ ಮನೆಗೆ ಕೂಡ ಬಂದಿದ್ವಿ. ಸೊ ಅಕ್ಕ ಬೋಂಡ ಮಾಡಿದ್ರು, ಹಾಗಾಗಿ ಅಮ್ಮಂಗೆ ಟೇಸ್ಟ್ ಮಾಡಿ ಅಂತ ಕೊಟ್ಟಿದ್ರು, ತಿಂತಾ ಇದ್ದಾರೆ. ಪಾಪ ಅಮ್ಮನೂ ಕೂಡ ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಸೊ ಅಮ್ಮನೇ ಪಾಪ ಎಲ್ಲ ಒಬ್ಬರೇ ಮಾಡಬೇಕಲ್ವಾ, ಹಾಗಾಗಿ ಅವಾಗೆಲ್ಲ ನಾವೆಲ್ಲ ಇರ್ತಿದ್ವಿ, ಮಾಡ್ಕೊಡ್ತಾ ಇದ್ವಿ, ಒಬ್ರು ನಾನು ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಪಾಪ ಇವಾಗ ಅಮ್ಮ ಪ್ರತಿಯೊಂದೂ ಅಮ್ಮನೇ ಮಾಡಬೇಕು. ಸೊ ಹಾಗಾಗಿ ನಾವು ಕೂಡ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ನಾನು ಬರೋದಕ್ಕಿಂತ ಮುಂಚೆನೇ ಅಕ್ಕ ಬಂದಿದ್ದರು, ಅಕ್ಕನೇ ಎಲ್ಲ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ. ಏನೇ ಆದ್ರೂ ಸೊ ಕಷ್ಟ ಆಗುತ್ತೆ ಒಬ್ಬರೇ ಎಲ್ಲ ಮಾಡೋದಕ್ಕೆ. ದೇವ್ರ ಸಾಮಾನೆಲ್ಲ ಗುಡಿಸಿ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಬೇಕು ಅನ್ನೋದಷ್ಟರಲ್ಲೇ ಸುಸ್ತಾಗೋಗಿರುತ್ತೆ. ಅದು ಅಲ್ಲದೆ ಎಲ್ಲ ಹೋಳಿಗೆಲ್ಲ ಮಾಡಬೇಕಲ್ವ. ಸೊ ಮಕ್ಕಳೆಲ್ಲ ಬರ್ತಾರಂತ ಹೇಳ್ಬಿಟ್ಟು ಅಮ್ಮ ಹೋಳಿಗೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ನಾವು ಒಂದೊಂದು ಕೆಲಸ ಮಾಡಬೇಕು. ಆಲ್ರೆಡಿ ನಾವು ಬರೋಷ್ಟೊತ್ತಿಗೆ ಅಮ್ಮ ಪ್ರತಿಯೊಂದು ಕೂಡ ಮಾಡಿದ್ರು, ಹೋಳಿಗೆ ಒಂದು ಪೆಂಡಿಂಗ್ ಇತ್ತು. ಸೊ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದರು, ಬಟ್ ಒಬ್ಬರ ಅಕ್ಕ ಮಾತ್ರ ಮಿಸ್ ಆದರು. ಸೊ ಅವರು ವಾರಗೀತಿ ಅವ್ರನ್ನ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ಅಕ್ಕನೂ ಕೂಡ ಬರೋಕ್ಕಾಗಲಿಲ್ಲ. ಅಮ್ಮ ಅದೊಂದು ಬೇಜಾರಾಯಿತು, ಅಕ್ಕ ಒಬ್ಬರು ಮಿಸ್ ಆದರು ಅಂತ ಹೇಳಿಬಿಟ್ಟು. ಸೊ ಇವಾಗ ನೋಡ್ತಾ ಇರ್ಬೋದು, ಕಾಳುಗೊಜ್ಜು ಮತ್ತು ಹೋಳಿಗೆ ಮಾಡೋದಕ್ಕೆ ಬೇಳೆ ಎಲ್ಲ ಬೇಯಿಸಿದ್ದಾರೆ. ಸೊ ಇವಾಗ ಉಳ್ಕಲ್ನಲ್ಲಿ ಅಮ್ಮನೇ ರುಬ್ಕೊಡ್ತಾರೆ. ಈಗ ನಾನು ಹೋಳಿಗೆ ಮಾಡಬೇಕು. ಸೊ ಅಮ್ಮಂಗೆ ಹೇಳಿದ್ದೆ ನಾನು ಹೋಳಿಗೆ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ಸೊ ಅಕ್ಕನೂ ಕೂಡ ಅಮ್ಮಂಗೆಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಮಕ್ಕಳು ಕೂಡ ಅಮ್ಮ ಮನೆಗೆ ಬಂದ್ರಂತೂ ಫುಲ್ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿ ವಿಶಾಲವಾದ ಜಾಗ ಇದಲ್ವಾ, ಆಟ ಆಡ್ಕೊಂಡು ಇರ್ತಾರೆ. ಗಣೇಶನ ಗೌರಿ ಓಕೆ, ಇವಾಗ ನಾನು ಕೂಡ ಫ್ರೆಶ್ ಅಪ್ ಆದೆ. ನನಗಂತೂ ಡ್ರೆಸ್ ಹಾಕ್ಕೊಂಡು ಸೊ ಈ ರೀತಿಯೆಲ್ಲ ಹೋಳಿಗೆಲ್ಲ ಮಾಡೋಕ್ಕಾಗಲ್ಲ, ಫ್ರೀಡಮ್ ಆಗಿರಬೇಕು. ನಾನು ಅಂದರೆ ತುಂಬಾ ಸ್ವೆಟ್ ಆಗ್ತಾ ಇರ್ತೀನಿ, ಹಾಗಾಗಿ ಸ್ವಲ್ಪ ಫ್ರೀಡಮ್ ಆಗಿರುವಂಥ ಡ್ರೆಸ್ನ ಹಾಕ್ಕೊಂಡು ಇವಾಗ ನಾನು ಹೋಳಿಗೆ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ಪ್ರತಿಯೊಂದು ಹಬ್ಬ ಬಂದ್ರೂ ನಾನೇ ಒಬ್ಬಟ್ಟು ಮಾಡೋದು. ಸೊ ನಾನು ಯಾವುದೇ ಕೆಲಸ ಇದ್ರೂ ಮಾಡಿಕೊಡಿ, ನಾನು ಒಬ್ಬಟ್ಟು ತಟ್ಕೊಳ್ತೀನಿ ಅಂತ ಪ್ರತಿ ಸಲನೂ ಹೇಳ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಈಗ ನಾನೇ ಎಲ್ಲ ಒಬ್ಬಟ್ಟನ್ನು ಮಾಡಿಬಿಟ್ಟೆ. ಸೊ ಫೈನಲಾಗಿ ಒಬ್ಬಟ್ಟು ಕೂಡ ರೆಡಿ ಆಯಿತು. ಇವಾಗ ಮಕ್ಳಿಗೂ ಕೂಡ ಟೈಮ್ ಆಗ್ತಿದಲ್ವ, ಮಕ್ಳಿಗೂ ಕೂಡ ಎಲ್ಲರಿಗೂ ಊಟ ಹಾಕ್ಕೊಟ್ಟಿದ್ದಾರೆ. ಅಮ್ಮ ಊಟ ಮಾಡ್ತಾಯಿದ್ದಾರೆ. ಅಮ್ಮ ಮನೆಗೆ ಬಂದರೆ ಏನೋ ಒಂಥರ ಖುಷಿ, ಮಕ್ಕಳಿಗೆ ಆಗಿರ್ಬೋದು ನಮಗೆ ಆಗಿರ್ಬೋದು, ತುಂಬ ಎಂಜಾಯ್ ಮಾಡ್ತೀವಿ. ಬಟ್ ಆದ್ರೂ ಈಗಂತೂ ತುಂಬ ಟೈಮ್ ತುಂಬ ಸ್ಪೆಂಡ್ ಮಾಡೋದು ಕಡಿಮೆ ಆಗೋಗುತ್ತೆ. ಏಕೆಂದರೆ ಮಕ್ಕಳು ಸ್ಕೂಲ್ಗೆ ಹೋಗು ಬಾ ಟ್ಯೂಷನ್ ಅಂದರೆ ಓದಿಸೋದು ಬರ್ಸೋದು ಇದೇ ಆಗೋಗಿರುತ್ತೆ. ಸೊ ಹಾಗಾಗಿ ಅಮ್ಮ ಮನೆಗೆ ಬಂದ್ರೂ ನಾವು ಸಂಡೇನೇ ಹೋಗಬೇಕು. ಸೊ ಹತ್ರ ಇದ್ರೂ ಕೂಡ ಹೋಗೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ. ಹಬ್ಬ ಅಂತ ಹೇಳಿಬಿಟ್ಟು ಎಲ್ಲರೂ ಬಂದಿದ್ದೀವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ, ತುಂಬಾ ಚೆನ್ನಾಗಿತ್ತು. ಬಟ್ ಅಕ್ಕ ಒಬ್ಬರು ಬಂದಿದ್ದಿದ್ರೆ, ಎರಡನೇ ಅಕ್ಕ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಇವಾಗ ನೋಡ್ತಾ ಇರ್ಬೋದು, ಸೊ ಅಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಏನೆಲ್ಲ ಅಡುಗೆ ಸ್ಪೆಷಲ್ ಅಂತ ಅಂದರೆ ಹೋಳಿಗೆ ಮಾಡಿದ್ದಾರೆ, ಆ್ಯಂಡ್ ಕಾಳುಗೊಜ್ಜು, ಒಬ್ಬಟ್ಟಿನ ಸಾಂಬಾರು, ಆ್ಯಂಡ್ ರೈಸು ಮತ್ತು ಪಾಯಸ ಮಾಡಿದ್ದಾರೆ. ಸೊ ಇಷ್ಟು ವೆರೈಟೀಸ್ ಇತ್ತು. ಆ್ಯಂಡ್ ಮಕ್ಕಳು ಕೂಡ ಇಲ್ಲಿ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಮಕ್ಕಳು ಕೂಡ ಇಲ್ಲಿ ಹೊರಗಡೆ ಹೂವೆಲ್ಲ ಅಮ್ಮ ಬಾಗಿಲಿಗೆ ಇಟ್ಟಿರೋವಂಥ ಹೂವನ್ನೆಲ್ಲ ತೊಗೊಂಡು ಪಾಟಲ್ಲಿರುವಂಥ ಎಲೆ ಹೂವು ಎಲ್ಲನೂ ತೊಗೊಂಡು ಆಟ ಆಡ್ತಾ ಇದ್ದಾರೆ. ಸೊ ಅಮ್ಮನೂ ಕೆಲವೊಂದು ಟೈಮಲ್ಲಿ ಗದರುತ್ತಾರೆ, ಆ ಪಾಟಲ್ಲಿರೋ ಎಲೆನೆಲ್ಲ ಕೀಳಕ್ಕೆ ಹೋಗಬೇಡಿ ಅಂತ. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮಲ್ಲಿ ಮಕ್ಕಳು ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ ಅಮ್ಮ. ಸೊ ಇವಾಗೆಲ್ಲ ನೀಟಾಗೆಲ್ಲ ಆಟ ಆಡ್ತಾರೆ, ಮತ್ತು ಅದನ್ನೆಲ್ಲ ನೀಟಾಗಿ ಹಾಗೇ ಕ್ಲೀನ್ ಮಾಡ್ತಾರೆ. ಸೊ ಏನೂ ಮಾಡೋಕ್ಕಲ್ಲ, ಮಕ್ಕಳು ಕೂಡ ಆಟ ಆಡಬೇಕು, ಅವ್ರು ಆಡೋ ವಯಸ್ಸಲ್ಲಿ ಆಡಬೇಕಲ್ವ, ಹಾಗಾಗಿ ಸೊ ಈ ಥರ ಆಟ ಆಡ್ಕೊಂಡಿದ್ದಾರೆ. ಸೊ ಮತ್ತೆ ಸಂಜೆ ಆಯಿತು. ಸಂಜೆ ನೋಡ್ತಾ ಇರ್ಬೋದು, ಒಂದು ಮನೆ ಒಳಗಡೆ ಬಟರ್ಫ್ಲೈ ಆಡ್ತಾ ಇತ್ತು. ಸೊ ಆ ಬಟರ್ಫ್ಲೈನ ಇಟ್ಕೊಂಡ್ಬಿಟ್ಟ ನಮ್ಮ ಶಿಂಟು. ಅದನ್ನೇನು ಮಾಡ್ದೆ, ಒಂದು ಬಾಕ್ಸ್ ತೊಗೊಂಡು ಅದರೊಳಗಡೆ ಎತ್ತಿಡ್ಕೊಂಡಿದ್ದಾನೆ. ಉಸಿರಾಡೋಕ್ಕಾಗಲ್ಲ, ಸತ್ತೋಗುತ್ತೆ ಬಿಡೋ ಅಂದರೂ ಬಿಡ್ತಾನೆ ಇಲ್ಲ. ವೀಡಿಯೋ ಮಾಡ್ಕೊತೀನಿ ಬಾರೋ ಇಲ್ಲಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೂ ಕೊಡ್ತಾಯಿಲ್ಲ, ಯಾರಿಗೂ ಕೊಡ್ತಾಯಿಲ್ಲ, ಈ ರೀತಿಯಾಗಿ ಕೂಡಾಕ್ಬಿಟ್ಟಿದ್ದಾನೆ. ಉಸಿರಾಡೋಕ್ಕಾಗಲ್ಲ ಕಣೋ ಅಂತ ಅಂದರೂ ಕೇಳ್ತಾನೆ ಇಲ್ಲ.
ಸೊ ನೋಡಿ ನಮ್ಮ ಚಿಂಟು ಯಾವ ಥರ ಪ್ಲ್ಯಾನ್ ಮಾಡಿದ್ದಾನೆ ಅಂತ. ಅದನ್ನು ಅವ್ರಿಗೆ ಹೋಗೋಕ್ಕೆ ಬಿಡ್ತಾಯಿಲ್ಲ. ಬಟರ್ಫ್ಲೈನ ಬಾಕ್ಸಿಗೆ ಹಾಕಿ ಭದ್ರವಾಗಿ ಇಟ್ಕೊಂಡಿದ್ದಾನೆ. ನನ್ನ ಮಗ ಅಂತೂ ಕೊಡೋ ಅಂತ, ಅವ್ನು ನಮ್ಮ ಚಿಂಟು ಅಂತೂ ಬಿಡ್ತಾನೆ ಇಲ್ಲ ಬೇಕು ಅಂತ. ಸೊ ಈ ಥರನೂ ಒಂಥರ ಫನ್ನಿಯಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನು ಹಾಗೆ ವಾಯ್ಸ್ ಕೊಡಬೇಕು ಅಂದ್ಕೊಂಡೆ, ಬಟ್ ಏನಾಯಿತು ಅಂದರೆ ಟಿ ವಿ ಆನ್ ಆಗಿತ್ತು, ಹಾಗಾಗಿ ಅದನ್ನು ನಾನು ವಾಯ್ಸ್ ಓವರ್ ಕೊಟ್ಟು ಮಾತಾಡ್ತಾ ಇರೋದು. ಹಾಗೆ ನಾನು ಅಮ್ಮಂಗೆ ಆನ್ಲೈನಿಂದ ಸ್ವಲ್ಪ ಬ್ಲೌಸ್ ಪೀಸ್ನ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿತ್ತು. ಸೊ ಡೈಲಿ ವೇರ್ಗೆ ಯಾವ್ದಾದ್ರು ಸ್ಯಾರಿ ಮ್ಯಾಚ್ ಮಾಡಿಕೊಂಡು ಬ್ಲೌಸ್ನ ಹಾಕೋಬೋದಲ್ವ ಅಂತೇಳಿ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ಸೂಪರಾಗಿದೆ. ನಾನು ಹೇಗಿರುತ್ತೆ ಏನೋ ಅಂದ್ಕೊಂಡು ಡೌಟಲ್ಲಿ ತೊಗೊಂಡೆ. ತುಂಬ ಚೆನ್ನಾಗಿದೆ, ತೊಗೊಳ್ಬೋದು. ಇದಕ್ಕೆ ಬಂದು ನಾನು 210 ಏನೋ ಕೊಟ್ಟೆ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಪರವಾಗಿಲ್ಲ. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಅಮ್ಮ ಮನೆ ಹತ್ರ ಗಣೇಶನ ಕೂರಿಸಿದ್ರು. ಸೊ ಅಲ್ಲೂ ಕೂಡ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಅರಿಶಿನ